ಉಡುಪಿಯ ನಟೋರಿಯಸ್ ರೌಡಿ ಶೀಟರ್ ಸೈಫುದ್ದೀನ್ನನ್ನು ಅವನು ಸಾಕಿದ ಹುಡುಗರೇ ಕೊಂದು ಹಾಕಿದ್ದಾರೆ. ಮೊದಲು ರೌಡಿಸಮ್ನಲ್ಲಿದ್ದ, ಒಂದಿಷ್ಟು ದುಡ್ಡು ಮಾಡ್ಕೊಂಡಿದ್ದ, ಆಮೇಲೆ ರೌಡಿಸಮ್ ಬಿಟ್ಟು ಬಿಸ್ನೆಸ್ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕೋಣ ಅಂತ ಅಂದ್ಕೊಂಡಿದ್ದ. ಆದರೆ ಹಳೆ ದ್ವೇಷಕ್ಕೆ ಈಗ ಹೆಣ ಆಗಿದ್ದಾನೆ. ಸೆಪ್ಟೆಂಬರ್ 27 ಬೆಳಗ್ಗೆ 11 ಗಂಟೆ ಸುಮಾರಿಗೆ ರೌಡಿ ಶೀಟರ್ ಸೈಫ್ ಅಲಿಯ ಸೈಫುದ್ದೀನ್ದು ಕೊಲೆಯಾಗುತ್ತೆ. ಮಲ್ಪೆ ಸಮೀಪದ ಕೊಡವೂರು ಸಾಲ್ಮರ ಅನ್ನೋ ಪ್ರದೇಶದಲ್ಲಿ ಈ ಕೊಲೆ ನಡೆದಿದೆ. ಈ ಸೈಫುದ್ದೀನ್ AKMS ಪ್ರೈವೇಟ್ ಬಸ್ಗಳನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಅಂದಹಾಗೆ ಈ ಸೈಫುದ್ದೀನ್ ಕೊಲೆ ಸಹಿತ ಬೇರೆ ಬೇರೆ ಅಪರಾಧಗಳಲ್ಲಿ ಭಾಗಿಯಾಗಿರ್ತಾನೆ. ಹೀಗಾಗಿ ಇವನ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಾಗಿರುತ್ತೆ. ಈತನ ಕ್ರೈಮ್ ಡೈರಿಗಳನ್ನು ಹೊರತುಪಡಿಸಿ ಬಿಸ್ನೆಸ್ ಡೈರಿಯನ್ನು ನೋಡೋದಾದರೆ ಇತ್ತೀಚೆಗೆ 30ರಿಂದ 35 ಬಸ್ಗಳನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಇದೇ ರೀತಿ ಮುಂಬೈನಲ್ಲೂ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಂತೆ. ಹೀಗಾಗಿ ಉಡುಪಿಯಲ್ಲಿದ್ದ ಬಸ್ಗಳನ್ನು ಮಾರಾಟ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿರ್ತಾನೆ. ಈ ಸೈಫು ಅತ್ರಾಡಿ ಮೂಲದವನಾಗಿರ್ತಾನೆ. ಬಟ್ ಕೆಲವು ವರ್ಷಗಳಿಂದ ಮಲ್ಪೆ ಸಮೀಪದ ಕೊಡವೂರು ಸಾಲ್ಮರ ಅನ್ನೋ ಪ್ರದೇಶದಲ್ಲಿ ಮನೆ ಕಟ್ಕೊಂಡು ಕುಟುಂಬ ಸಮೇತ ವಾಸ ಮಾಡ್ಕೊಂಡಿರ್ತಾನೆ. 2 ವರ್ಷಗಳ ಹಿಂದಷ್ಟೇ ಮಣಿಪಾಲದ ಕಾಯಿನ್ ಸರ್ಕಲ್ ಹತ್ರ ಹೊಸ ಮನೆ ಮಾಡಿಕೊಂಡು ಅಲ್ಲಿಗೆ ಶಿಫ್ಟ್ ಆಗಿರ್ತಾನೆ. ಇಲ್ಲಿ ಕೊಲೆಗೆ ಕಾರಣ ಏನಂದರೆ, ಅವತ್ತು ಬೆಳಗ್ಗೆ ಸೈಫುದ್ದೀನ್ ಬಸ್ ವಿಚಾರವಾಗಿ ಮಾತಾಡೋದಕ್ಕೆ ಅಂತ ಮಂಗಳೂರು ಕಡೆಗೆ ಹೋಗ್ತಾ ಇರ್ತಾನೆ. ಆ ಹೊತ್ತಲ್ಲಿ ಮನೆಯಿಂದ ಫೈಜಲ್ಲು ಬೇರೆ ಕಡೆಗೆ ಕರ್ಕೊಂಡು ಬರ್ತಾನೆ. ಅಂದರೆ ಮಲ್ಪೆ ಸಮೀಪದ ಕೊಡವೂರಿನಲ್ಲಿ ಸೈಫ್ಗೆ ಇನ್ನೊಂದು ಮನೆ ಇರುತ್ತೆ. ಅಲ್ಲಿಗೆ ಸೈಫುದ್ದೀನನ್ನು ಫೈಜಲ್ ಕರ್ಕೊಂಡು ಬರ್ತಾನೆ. ಆ ಹೊತ್ತಲ್ಲಿ ಮನೆಯ ಶೆಡ್ನಲ್ಲಿ ಶರೀಫ್ ಮತ್ತು ಶುಕೂರು ಅಡಗಿಕೊಂಡು ಕೂತ್ಕೊಂಡಿರ್ತಾರೆ. ಸೈಫ್ ಮನೆಯೊಳಗೆ ಹೋಗ್ತಾ ಇದ್ದಂಗೆ ಹಿಂದಿನಿಂದ ಬಂದು ರಾಡ್ನಲ್ಲಿ ಹೊಡಿತಾರೆ. ಆಮೇಲೆ ಸೈಫ್ ಮನೆಯಲ್ಲಿದ್ದ ತಲವಾರು ತಗೊಂಡು ಕೊಚ್ಚಿ ಹಾಕ್ತಾರೆ. ಈ ಕೇಸ್ನಲ್ಲಿ ಸಂಚು ರೂಪಿಸಿದ ಆರೋಪದ ಮೇಲೆ ಫೈಜಲ್ ಹೆಂಡತಿ ರಿದಾ ಶಬಾನಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾಕಂದರೆ ಫೈಜಲ್ ಅರೆಸ್ಟ್ ಆದಾಗ ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾನೆ. ಏನಂದರೆ, ನನ್ನ ಹೆಂಡತಿ ರಿದಾಗೆ ಸೈಫುದ್ದೀನ್ ಟಾರ್ಚರ್ ಮಾಡ್ತಾ ಇದ್ದಂಥ ಫೈಜಲ್ಲು ಪೊಲೀಸರ ಮುಂದೆ ಹೇಳ್ಕೊಂಡಿರ್ತಾನೆ. ಆಗ ಪೊಲೀಸರು ರಿದಾ ಹಿಂದೆ ಬಿದ್ದು ತನಿಖೆ ಮಾಡಿದಾಗ ರಿದಾ ಮತ್ತು ಸೈಫುದ್ದೀನ್ ಮಧ್ಯೆ ಸಾಕಷ್ಟು ಫೋನ್ ಕಾಲ್ಸ್ ಹೋಗಿರೋದು, ಬಂದಿರೋದು ಎಲ್ಲನೂ ಗೊತ್ತಾಗುತ್ತೆ. ಚಾಟಿಂಗ್ ನಡೆದಿರೋದು ಕಂಡು ಬರುತ್ತೆ. ಇಲ್ಲಿಗೆ ಸೈಫುದ್ದೀನ್ ರಿದಾಗೆ ಟಾರ್ಚರ್ ಮಾಡಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇಲ್ಲಿ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಫೈಜಲ್ ಹೆಂಡತಿ ಸೈಫುದ್ದೀನ್ ಜೊತೆಗೆ ಸಲುಗೆಯಿಂದ ಇದ್ದಾಳೆ ಅನ್ನೋ ಸಿಟ್ಟಲ್ಲಿದ್ದ ಫೈಜಲ್ಲು ಸೈಫುದ್ದೀನನ್ನು ಹೊಡೆಯೋದಕ್ಕೆ ತನ್ನ ಹೆಂಡತಿಯನ್ನೇ ಬಳಸ್ಕೊಳ್ತಾನೆ. ಕೊಲೆ ನಡೆದ ದಿನ ಅಂದರೆ ಸೆಪ್ಟೆಂಬರ್ 27ನೇ ತಾರೀಕು ಬಸ್ ಬಿಸ್ನೆಸ್ ಬಗ್ಗೆ ಮಾತಾಡೋದಕ್ಕೆ ಸೈಫುದ್ದೀನ್ ಮಂಗಳೂರಿಗೆ ಹೋಗ್ತಾ ಇರ್ತಾನಲ್ಲ, ಆಗ ಫೈಜಲ್ ಬಂದು ಮಲ್ಪೆ ಸಮೀಪದ ಕೊಡವೂರಿನ ಮನೆಯಲ್ಲಿ ನನ್ನ ಹೆಂಡತಿ ರಿದಾ ಶಬಾನ ನಿನಗೋಸ್ಕರ ಕಾಯ್ತಾ ಇದ್ದಾಳೆ ಅಂತ ಹಸಿ ಹಸಿ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಾನೆ. ಆಗ ಸೈಫುದ್ದೀನ್ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ರಿದಾಗೆ ಫೋನ್ ಕೂಡ ಮಾಡಿರ್ತಾನೆ. ಈ ಸಂದರ್ಭದಲ್ಲಿ ರಿದಾ ಏನು ಹೇಳ್ತಾಳಂತಂದರೆ, ಹೌದು, ನಾನು ಕೊಡವೂರಿನ ಮನೆಗೆ ನಿನ್ನನ್ನು ಮೀಟ್ ಮಾಡೋದಕ್ಕೆ ಬರ್ತಾ ಇದ್ದೀನಿ ಅಂತ ಸೈಫುದ್ದೀನ್ಗೆ ಹೇಳ್ತಾಳೆ. ಇದನ್ನು ನಂಬಿದ ಸೈಫುದ್ದೀನ್ ಕಣ್ಣು ಮುಚ್ಚಿಕೊಂಡು ಕೊಡವೂರಿನ ಮನೆಗೆ ಹೋಗ್ತಾನೆ. ಆಮೇಲೆ ಅಲ್ಲಿ ಹೆಣವಾಗಿ ಮಲಗ್ತಾನೆ. ಅಂದಂಗೆ ಸುಮಾರು 1 ವರ್ಷದಿಂದ ಸೈಫುದ್ದೀನ್ ಮತ್ತು ಫೈಜಲ್ ಹೆಂಡತಿ ರಿದಾ ಶಬಾನ ಮಧ್ಯೆ ಮಾತುಕತೆ ನಡೆದಿರುತ್ತೆ. ಇದೇ ವಿಚಾರಕ್ಕೆ ತನ್ನ ಹೆಂಡತಿಯನ್ನು ಬಳಸ್ಕೊಂಡೇ ಫೈಜಲ್ ಸೈಫುದ್ದೀನ್ ಕಥೆಯನ್ನು ಕ್ಲೋಸ್ ಮಾಡಿದ್ದಾನೆ. ಇದರಲ್ಲಿ ಫೈಜಲ್ ಮತ್ತು ಅವನ ಹೆಂಡತಿ ರಿದಾ ಕೂಡ ಭಾಗಿಯಾಗಿರೋದನ್ನು ಉಡುಪಿ ಜಿಲ್ಲಾ SP ಹರಿರಾಮ್ ಶಂಕರ್ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಈ ಕೊಲೆಗೆ ಬೇರೆ ಬೇರೆ ಕಾರಣಗಳು ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. 2020 ಫೆಬ್ರವರಿ 10ನೇ ತಾರೀಕು ಹಿರಿಯಡ್ಕ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಒಂದು ಕೊಲೆ ಆಗುತ್ತೆ. ನ್ಯೂ ಮುಂಬೈ ಹೋಟೆಲ್ ಮಾಲೀಕನಾಗಿದ್ದ ವಸಿಷ್ಠ ಯಾದವ್ನನ್ನು ಕೊಲೆ ಮಾಡಲಾಗಿರುತ್ತೆ. ಈ ಮರ್ಡರ್ ಕೇಸ್ನಲ್ಲಿ ಸೈಫುದ್ದೀನ್ ಜೊತೆಗೆ ಮೊಹಮ್ಮದ್ ಶರೀಫ್ ಮತ್ತು ಅಬ್ದುಲ್ ಶುಕೂರ್ ಕೂಡ ಭಾಗಿಯಾಗಿ ಜೈಲು ಸೇರಿರ್ತಾರೆ. ಈ ಕೇಸ್ನಲ್ಲಿ ಶುಕೂರು 4 ವರ್ಷ 8 ತಿಂಗಳು ಜೈಲಿನಲ್ಲಿ ಇರ್ತಾನೆ. ಈ ಸಂದರ್ಭದಲ್ಲಿ ಸೈಫುದ್ದೀನ್ ಶುಕೂರ್ಗೆ ಯಾವ ರೀತಿಯಲ್ಲೂ ಸಹಾಯ ಮಾಡಲಿಲ್ಲ ಅನ್ನುವಂಥ ಒಂದು ಸಿಟ್ಟು ಶುಕೂರ್ಗೆ ಇರುತ್ತೆ. ಹಾಗೆ ಈ 3 ಆರೋಪಿಗಳು ಕಳೆದ 9 ವರ್ಷಗಳಿಂದ ಸೈಫ್ ಒಡನಾಟದಲ್ಲಿ ಇರ್ತಾರೆ. ಈ ನಡುವೆ ಈ 3 ಹಣಕಾಸಿನ ವಿಚಾರದಲ್ಲಿ ಸೈಫ್ ಜೊತೆಗೆ ದ್ವೇಷ ಉಟ್ಕೊಂಡಿತ್ತು ಅಂತ ಹೇಳಲಾಗ್ತಾ ಇದೆ. ಎಲ್ಲ ಕಾರಣಗಳಿಂದಾಗಿ ಇವರು 3 ಸೇರಿಕೊಂಡು ಕೊಲೆಗೆ ಸ್ಕೆಚ್ ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ. ಅದೇನಾದರೂ ಆಗಲಿ, ಈ ಮೊದಲು ಕೈಗೆ ರಕ್ತ ಮೆತ್ಕೊಂಡಿದ್ದ ಸೈಫುದ್ದೀನ್ ಈಗ ರಕ್ತದಲ್ಲೇ ಅಂತ್ಯ ಕಂಡಿದ್ದಾನೆ. ಇವನ ಮೇಲೆ ಮರ್ಡ್ರು, ಅಟೆಂಪ್ಟ್ ಟು ಮರ್ಡ್ರು, ಬೆದರಿಕೆ ಸೇರಿದಂಗೆ ಸುಮಾರು 18 ಕೇಸ್ಗಳು ಇರ್ತವೆ. ಉಡುಪಿ ಮತ್ತು ಹಿರಿಯಡ್ಕ ಪೊಲೀಸ್ ಸ್ಟೇಷನಲ್ಲಿ ಸೈಫುದ್ದೀನ್ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಾಗಿರುತ್ತೆ. 3-4 302 ಕೇಸ್ಗಳಿರ್ತವೆ. ಅಂದಹಾಗೆ ಇವನ ಮೇಲೆ ಈ ಮೊದಲೊಮ್ಮೆ ಅಟ್ಯಾಕ್ ಆಗಿರುತ್ತೆ. 2020 ನವೆಂಬರ್ನಲ್ಲಿ ಒಂದು ಗ್ಯಾಂಗ್ ಬಂದು ಇವನ ಮೇಲೆ ಅಟ್ಯಾಕ್ ಮಾಡಿರುತ್ತೆ. ಆದರೆ ಸ್ವಲ್ಪದರಲ್ಲೇ ಸೈಫುದ್ದೀನ್ ಎಸ್ಕೇಪ್ ಆಗಿ ಜೀವ ಉಳಿಸ್ಕೊಂಡಿರ್ತಾನೆ. ಇದರಾಚೆಗೆ ಸೈಫುದ್ದೀನ್ ಒಂದಿಷ್ಟು ಸಮಾಜ ಸೇವೆಗಳನ್ನು ಮಾಡ್ತಾ ಇದ್ದಂತೆ. ತನ್ನ ಬಸ್ಗಳಲ್ಲಿ ಹಿಂದೂ ದೇವರುಗಳ ಫೋಟೋಗಳನ್ನು ಹಾಕಿ ಸಾಮರಸ್ಯ ಕಾಪಾಡಿದ್ದಂತೆ. ಇನ್ನೂ ಏನೇನೋ ಇದ್ದಾವೆ ಕಥೆಗಳು. ಆದರೆ ಇವಾಗ ಈ ರೀತಿ ಅಂತ್ಯ ಕಂಡಿರೋದು ಮಾತ್ರ ಇಲ್ಲಿ ದುರಂತ.